ಈಗ ಹೊನ್ನಪ್ಪ ಕರೇಕನ್ನಂನವರ್ ಅವರಿಂದ ಚಿಂತನ. ಪ್ರಾಗೈತಿಹಾಸಿಕ ಕಾಲದಿಂದಲೂ ಮನುಷ್ಯನ ಸಾಮಾಜಿಕ ಪ್ರಪಂಚವು ಮಾನವೇತರ ಜೀವವರ್ಗಗಳಾದ ಪ್ರಾಣಿ ಪಕ್ಷಿಗಳಂತಹ ಕೋಟ್ಯಾಂತರ ಜೀವರಾಶಿಗಳೊಟ್ಟಿಗೆ ವಿಕಾಸ ಹೊಂದುತ್ತಾ ಬಂದಿದೆ. ಮೊದಮೊದಲು ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದ ಆದಿಮಾನವ ಕ್ರಮೇಣ ಅವುಗಳನ್ನು ಪಳಗಿಸುತ್ತಾ ತನ್ನ ಬದುಕಿನ ಉಪಕ್ರಮಕ್ಕಾಗಿ ಸಾಕಿಕೊಂಡು ಅವುಗಳೊಂದಿಗೆ ಸಹ ಸಂಬಂಧದಿಂದ ಒಂದೆಡೆ ನೆಲೆ ನಿಂತಿದ್ದರ ಪರಿಣಾಮವಾಗಿ ಅದೇ ಮುಂದೆ ವಸತಿ ಮತ್ತು ವಿವಿಧ ನಾಗರಿಕತೆಗಳ ಸ್ಥಾಪನೆಗೂ ಅಡಿಪಾಯವಾಯಿತು. ಕಲೆ, ಧರ್ಮ ಹಾಗೂ ದೈನಂದಿನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಈ ಪ್ರಾಣಿ ವರ್ಗವು ಸಿಂಧೂ, ಹರಪ್ಪ, ಮೊಹೆಂಜೊದಾರೋ, ಈಜಿಪ್ಟ್, ಮೆಸೊಪೊಟೇಮಿಯಾಗಳಂತಹ ಅನೇಕ ನಾಗರಿಕತೆಗಳಲ್ಲಿ ಪೂಜಿಸಲ್ಪಟ್ಟವು. ಅಲ್ಲದೆ ಪ್ರಾಣಿಗಳನ್ನು ಮಾನವ ರೂಪದೊಂದಿಗೆ ಬೆರೆಸಿ ತೋರಿಸುವ ಅಂಥ್ರೋಪೊಮಾರ್ಫಿಸಂ ಕೂಡ ಪ್ರಚಲಿತವಿತ್ತು. ಇನ್ನು ಪುರಾಣಗಳಲ್ಲಿ ವಿಷ್ಣುವಿಗೆ ಗರುಡ, ಷಣ್ಮುಖನಿಗೆ ನವಿಲು, ದುರ್ಗೆಗೆ ಸಿಂಹ, ಗಣಪನಿಗೆ ಇಲಿ, ಸರಸ್ವತಿಗೆ ಹಂಸ ಪಕ್ಷಿ ಹೀಗೆ ಅನೇಕ ದೇವರುಗಳು ಸಹ ತಮ್ಮ ವಾಹನಗಳಾಗಿ ಪ್ರಾಣಿ ಪಕ್ಷಿಗಳನ್ನು ಬಳಸುತ್ತಿದ್ದರೆಂದು ನಂಬಲಾಗಿದೆ. ಹೀಗೆ ಮಾನವನ ಬದುಕಿನ ವಿವಿಧ ಆಯಾಮಗಳಲ್ಲಿ ಹಾಸುಹೊಕ್ಕಾಗಿದ್ದ ಪ್ರಾಣಿ ಪಕ್ಷಿಗಳ ಸಂಕುಲವಿಂದು ಸ್ಥಿತ್ಯಂತರದ ಕಾಲಘಟ್ಟದಲ್ಲಿರುವುದು ವಿಪರ್ಯಾಸದ ಸಂಗತಿ ಎಂದೇ ಹೇಳಬಹುದು. ಇಂದು ಮನುಷ್ಯ ಆಧುನಿಕತೆಗೆ ತನ್ನನ್ನು ತಾನು ತೆರೆದುಕೊಳ್ಳುತ್ತಾ ಹೋದಂತೆ ನಗರೀಕರಣ, ಕೈಗಾರೀಕರಣ, ಗಣಿಗಾರಿಕೆ, ಅರಣ್ಯಗಳ ಮಧ್ಯದಲ್ಲಿ ಹೋಮ್ ಸ್ಟೇಗಳಂತಹ ಐಷಾರಾಮಿ ರೆಸಾರ್ಟ್ಗಳ ನಿರ್ಮಾಣ, ಮಾಂಸ, ದಂತ, ಚರ್ಮಗಳಿಗಾಗಿ ಪ್ರಾಣಿಗಳ ಅಕ್ರಮ ಬೇಟೆ ಅಲ್ಲದೆ ಮಾನವನಿಂದ ಜೈವಿಕ ಪರಿಸರದಲ್ಲಾಗುತ್ತಿರುವ ವಿವಿಧ ಮಾಲಿನ್ಯಗಳು ವನ್ಯಜೀವಿಗಳ ನಿರಾತಂಕ ಬದುಕಿನ ಮೇಲೆ ಬರೆ ಎಳೆಯುತ್ತಿರುವುದು ಒಂದೆಡೆಯಾದರೆ, ಇನ್ನು ಯಾವುದೇ ಷರತ್ತಿಲ್ಲದೆ ಪ್ರೀತಿ ಮಾಡುವ ನಾಯಿ, ಹಸು, ಬೆಕ್ಕು, ಕುರಿ, ಕೋಳಿ, ಗಿಳಿ, ಪಾರಿವಾಳ ಮೊದಲಾದ ಸಾಕು ಪ್ರಾಣಿಗಳ ಕಥೆನೂ ಅಷ್ಟೇ. ಬಹುತೇಕ ಕುಟುಂಬಗಳಲ್ಲಿ ಸದಾ ನಂಬಿಕೆಯಿಂದ ಮನೆ ಕಾಯುತ್ತಿದ್ದ ನಾಯಿಯ ಜಾಗದಲ್ಲಿ ಇಂದು ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ದಣಿವರಿಯದೆ ಉಳಿಮೆ ಮಾಡುತ್ತಿದ್ದ ರೈತನ ಮಿತ್ರ ಎತ್ತು ಮತ್ತಿತರ ಜಾನುವಾರುಗಳ ಜಾಗದಲ್ಲಿ ಟ್ರ್ಯಾಕ್ಟರ್ ಮತ್ತು ಪವರ್ ಟಿಲ್ಲರ್ಗಳು ಬಂದು ನಿಂತಿವೆ. ದಿನ ಬೆಳಗಾದರೆ ನಮ್ಮನ್ನು ಎಚ್ಚರಿಸುತ್ತಿದ್ದ ಕೋಳಿ ಕುರಿಗಳೂ ಸಹ ಫಾರ್ಮ್ಗಳಲ್ಲಿ ಸೇರಿಕೊಂಡಿವೆ. ಇದೆಲ್ಲವನ್ನು ಗಮನಿಸಿದಾಗ ಮನುಷ್ಯ ಬಹುಶಃ ಸಾಕು ಪ್ರಾಣಿಗಳಿಂದ ಸಿಗುತ್ತಿದ್ದ ಆರ್ಥಿಕ ಲಾಭದೊಟ್ಟಿಗೆ ಅವು ತೋರುವ ಅಕಾರಣ ಪ್ರೀತಿ ಮತ್ತು ಸಂವೇದನೆಗಳಿಂದ ದಿನದಿಂದ ದಿನಕ್ಕೆ ದೂರವಾಗುತ್ತಿದ್ದಾನೆಂದರೆ ತಪ್ಪಾಗಲಾರದು. ಮನಃಶಾಸ್ತ್ರಜ್ಞರ ಒಂದು ಅಧ್ಯಯನದ ಪ್ರಕಾರ ಈ ಸಾಕು ಪ್ರಾಣಿಗಳ ಆರೈಕೆ, ಅವುಗಳೊಟ್ಟಿಗಿನ ಒಡನಾಟ ಮತ್ತು ಮನರಂಜನೆಗಳು ಮಾನವನ ಮಾನಸಿಕ ಆರೋಗ್ಯಕ್ಕೆ ತುಂಬ ಪ್ರೇರಕವಾಗಿದ್ದು, ಅವು ಮನುಷ್ಯರ ದೇಹದಲ್ಲಿ ಬಿಡುಗಡೆಯಾಗುವ ಸಂತೋಷದ ಹಾರ್ಮೋನುಗಳಾದ ಆಕ್ಸಿಟೋಸಿನ್ ಮತ್ತು ಎಂಡಾರ್ಫಿನ್ಗಳಂತಹ ಹಾರ್ಮೋನುಗಳನ್ನು ಹೆಚ್ಚಿಸುವುದರ ಜೊತೆಗೆ ವ್ಯಕ್ತಿಯ ಮನಸ್ಥಿತಿಯನ್ನು ಸುಧಾರಿಸಿ ಒಂಟಿತನದ ಭಾವನೆಗಳನ್ನು ಹೋಗಲಾಡಿಸುತ್ತವೆ ಎಂದು ಹೇಳಲಾಗಿದೆ. ಇನ್ನು ಕೆಲವು ಪ್ರಾಣಿಗಳು ಎಷ್ಟು ಚುರುಕಾಗಿರುತ್ತವೆ ಎಂದರೆ ತಮ್ಮ ಯಜಮಾನನ ಮನಸ್ಸು ಸರಿಯಿಲ್ಲ ಎಂಬುದನ್ನು ಸಹ ಅರ್ಥ ಮಾಡಿಕೊಳ್ಳುತ್ತವಂತೆ ಹಾಗೂ ಅವನ ಮೂಡ್ ಸರಿ ಮಾಡಲು ತಮ್ಮಿಂದಾಗುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತವೆ ಎಂದು ಹೇಳಲಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಮನೆಯಲ್ಲಿ ಕುಟುಂಬದ ಸದಸ್ಯನಂತಿರುವ ಸಾಕು ನಾಯಿ ತನ್ನೊಡೆಯನ ಅಳು ಮತ್ತು ನಗುವಿನಲ್ಲಿ ಭಾವನಾತ್ಮಕವಾಗಿ ಸ್ಪಂದಿಸುವ ಘಟನಾವಳಿಗಳನ್ನು ಅಲ್ಲಲ್ಲಿ ನೋಡಿದಾಗ ಅವುಗಳ ಬಾಂಧವ್ಯ ಈ ಮನುಷ್ಯರ ನಡುವಿನ ಸಂಬಂಧಗಳನ್ನು ಮೀರಿದ್ದೆಂದೇ ಹೇಳಬಹುದು. ಏಕೆಂದರೆ ಈ ಪ್ರಾಣಿಗಳ ಪ್ರೀತಿ ನಾಟಕೀಯವಾದುದಲ್ಲ. ಇನ್ನು ಅವುಗಳಿಗೆ ಬರುವ ಸಿಟ್ಟು, ಕೋಪ, ದ್ವೇಷಗಳೆಲ್ಲವೂ ಕೂಡ ಕ್ಷಣಿಕವಾದವು. ಅಷ್ಟಕ್ಕೂ ಅವು ಯಾರನ್ನೂ ದ್ವೇಷಿಸುವುದಿಲ್ಲ. ಒಂದು ವೇಳೆ ಅವುಗಳಿಗಾದ ಹಿಂಸೆ, ನೋವು, ಅನ್ಯಾಯವನ್ನು ಪ್ರತಿಭಟಿಸಲು ಇಳಿದಿದ್ದರೆ ಈ ಭೂಮಿಯ ಮೇಲೆ ಯಾವ ಮನುಷ್ಯ ಸಂತತಿಯೂ ಕೂಡ ಇರುತ್ತಿರಲಿಲ್ಲ. ಹೀಗೆ ಮಾನವನ ಬದುಕಿನೊಂದಿಗೆ ಸಹವರ್ತಿಯಾಗಿ ಬಾಳುತ್ತಿರುವ ಈ ಜೀವ ಸಂಕುಲವನ್ನು ಅರ್ಥೈಸಿಕೊಳ್ಳುವುದು ಇಂದಿನ ತುರ್ತಾಗಿದೆ. ಆದರೆ ಈ ಜೀವ ಜಗತ್ತಿನಲ್ಲಿ ತಾನೊಬ್ಬನೇ ಶ್ರೇಷ್ಠ, ಅನ್ಯ ಜೀವಿಗಳೆಲ್ಲವೂ ಕನಿಷ್ಠವೆಂಬ ಇಂದಿನ ಮನುಷ್ಯನ ಸ್ವೇಚ್ಛಾಚಾರದ ಮನೋವೃತ್ತಿಯಿಂದಾಗಿ ಈ ಅಮಾಯಕ ಪ್ರಾಣಿಗಳ ಮೇಲೆ ದೌರ್ಜನ್ಯವೆಸಗುವುದು, ಪ್ರತಿಭಟನೆ, ರ್ಯಾಲಿಗಳಂತಹ ವಿಜಯೋತ್ಸವಗಳಲ್ಲಿ ಅನಗತ್ಯವಾಗಿ ಬಳಸಿಕೊಳ್ಳುವುದು, ಸರ್ಕಸ್ ಮತ್ತು ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಕೂಡಿ ಹಾಕುವುದು, ಉದ್ಯಾನವನಗಳಲ್ಲಿ ಆನೆ, ಒಂಟೆ, ಕುದುರೆಗಳ ಮೇಲೆ ಸವಾರಿ ಮಾಡುವುದು ಇಂದು ಅವ್ಯಾಹತವಾಗಿ ನಡೆಯುತ್ತಿದ್ದು, ಇವೆಲ್ಲವುಗಳು ಆ ಮುಗ್ಧ ಜೀವಿಗಳ ಮುಕ್ತ ಬದುಕಿಗೆ ಸಂಚಕಾರವನ್ನು ತಂದೊಡ್ಡಿವೆ ಎಂದೇ ಹೇಳಬಹುದು. ಹಾಗಾಗಿ ಮನುಷ್ಯ ಇನ್ನಾದರೂ ಈ ರೀತಿಯ ಹಿಂಸಾತ್ಮಕ ಪ್ರವೃತ್ತಿಗಳಿಂದ ಹೊರಬಂದು ಈ ಪ್ರಾಣಿಗಳ ಜೊತೆ ಪ್ರೀತಿ, ದಯೆ, ಕರುಣೆಯಿಂದ ಸಹಬಾಳ್ವೆ ನಡೆಸಿದಾಗ ಮಾತ್ರ ಈ ಪ್ರಕೃತಿ ಅವನಿಗೆಂದೇ ನೀಡಿರುವ ಶ್ರೇಷ್ಠ ಸದ್ಗುಣಗಳಾದ ಪರಾನುಭೂತಿಯಂತಹ ಪದಗಳಿಗೆ ಅರ್ಥ ಬರಲು ಸಾಧ್ಯ. ಇದುವರೆಗೆ ಹೊನ್ನಪ್ಪ ಕರೇಕನ್ನಂನವರ್ ಅವರಿಂದ ಚಿಂತನವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.